ಫ್ರೆಂಡ್ಸ್, MR ಅಲರ್ಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೋಡಿ ಅಗ್ನಿವೀರ್ ಮತ್ತು ಸೈನಿಕ್ ಸಮ್ಮಾನ್ ಯೋಜನೆಯಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳೇನು, ಇದರ ಜೊತೆಗೆ ನೀವು ಯಾವ ರೀತಿ ಈ ಒಂದು ಹುದ್ದೆಗೆ ಜಾಯ್ನ್ ಆಗಬಹುದು ಮತ್ತು ಎಷ್ಟು ವರ್ಷಗಳನ್ನು ಹೆಚ್ಚಿಗೆ ಮಾಡಿದ್ದಾರೆ. ಅಂದರೆ ಮೊದಲಿಗೆ ಎಷ್ಟಿತ್ತು, 21 ವರ್ಷಗಳಿತ್ತು, ಈಗ ಎಷ್ಟು ಮಾಡಿದ್ದಾರೆ. ಹಾಗೆಯೇ ನಿಮ್ಮ ಟ್ರೈನಿಂಗ್ ಮಂತ್ ಏನಿತ್ತು 6 ತಿಂಗಳಿತ್ತು, ಆದರೆ ಈಗ ಅದನ್ನು ಹೆಚ್ಚಿಗೆ ಮಾಡಿದ್ದಾರೆ. ಎಲ್ಲ ಸಂಪೂರ್ಣ ಮಾಹಿತಿಯೊಂದಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕಾಗಿ ಈ ಒಂದು ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ. ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರು ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಲು ಮರೆಯಬೇಡಿ. ಇಲ್ಲಿ ಮೊದಲಿಗೆ ಈ ಒಂದು ಹುದ್ದೆಯ ಸಂಪೂರ್ಣ ವಿವರ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಈ ಒಂದು ವಿಡಿಯೋ ಕೊನೆವರೆಗೂ ನೋಡಲೇಬೇಕು. ಇದರ ವಿಡಿಯೋ ಕೆಳಗಡೆ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಅದರಲ್ಲೂ ಕೂಡ ಜಾಯ್ನ್ ಆಗಿ. ಅಂದರೆ ಯೂಟ್ಯೂಬ್ನಲ್ಲಿ ವಿಡಿಯೋ ಬರೋದಕ್ಕೂ ಮುಂಚೆ ಅದರಲ್ಲಿ ನಿಮಗೆ ಒಂದು ಸಂಪೂರ್ಣ ಮಾಹಿತಿ ಸಿಗುತ್ತೆ. ಇಲ್ಲಿ ನಿಮಗೆ ಮೊದಲಿಗೆ ಸೈನಿಕ್ ಸಮ್ಮಾನ್ ಯೋಜನೆ 2024 ಹೇಳ್ಕೊಡ್ತಾ ಹೋಗ್ತೀನಿ ನೋಡಿ. ಕಳೆದ ಹಲವಾರು ದಿನಗಳಿಂದ ಕೇಂದ್ರ ಸರ್ಕಾರವು ಅಗ್ನಿಪಥ್ ಯೋಜನೆಯಲ್ಲಿ ಬದಲಾವಣೆಗಳನ್ನು ತರಲು ನಿರಂತರ ವಿಮರ್ಶೆಗಳನ್ನು ತೆಗೆದುಕೊಳ್ಳುತ್ತಿದೆ. ಅಗ್ನಿಪಥ್ ಯೋಜನೆಗೆ ತಿದ್ದುಪಡಿ ಮಾಡುವ ಮೂಲಕ ಉತ್ತಮ ಯೋಜನೆಯನ್ನು ಪ್ರಾರಂಭಿಸುವುದು ಹೇಗೆ? ಇದರಿಂದ ಯುವಕರು ದೇಶವು ಭಾರತೀಯ ಸೇವೆಗಳಿಗೆ ಸೇರಲು ಅವಕಾಶವನ್ನು ಪಡೆಯಬಹುದು. ನೋಡಿ, ಸರ್ಕಾರದ ಸತತ ಪ್ರಯತ್ನದ ನಂತರ ಈಗ ಬದಲಾವಣೆಯಾಗಿದೆ. ಅಂದರೆ ನೋಡಿ, ಸೈನಿಕ್ ಸಮ್ಮಾನ್ ಯೋಜನೆ 2024 ಇದು ಈ ರೀತಿ ಅಂದರೆ ಏನು ಅಂತ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ನೋಡಿ. ಭಾರತದಲ್ಲಿ ಲೋಕಸಭೆ ಚುನಾವಣೆ ಮುಗಿದ ತಕ್ಷಣ ರಕ್ಷಣಾ ಸಚಿವ ಶ್ರೀ ರಾಜನಾಥ್ ಸಿಂಗ್ ಅವರು ಈ ಹಿಂದೆ ಚಾಲನೆಯಲ್ಲಿರುವ ಅಗ್ನಿಪಥ್ ಯೋಜನೆಯನ್ನು ಬದಲಿಸುವ ಮೂಲಕ ಸೈನಿಕ್ ಸಮ್ಮಾನ್ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ. ಸೈನಿಕ್ ಸಮ್ಮಾನ್ ಯೋಜನೆಯನ್ನು ಜೂನ್ 23ರಂದು ರಾಜನಾಥ್ ಸಿಂಗ್ ಅವರು ದೇಶದಲ್ಲಿ ಸಂಪೂರ್ಣವಾಗಿ ಪ್ರಾರಂಭಿಸಿದ್ದಾರೆ. ನೋಡಿ, ಅಗ್ನಿವೀರ್ ಯೋಜನೆಯು ಸೈನಿಕರಿಗೆ ಅನೇಕ ಪ್ರಯೋಜನಗಳು ಮತ್ತು ಶಾಶ್ವತ ಉದ್ಯೋಗಗಳನ್ನು ಹೊಂದಿರುವ ಯೋಜನೆಯಿಂದ ಬದಲಾಯಿಸಲ್ಪಟ್ಟಿದೆ. ಇಲ್ಲಿ ನೋಡಿ, ಸೈನಿಕ ಸಮ್ಮಾನ್ ಯೋಜನೆ ಎಂದರೇನು, ಸೈನಿಕ್ ಸಮ್ಮಾನ್ ಯೋಜನೆಯಡಿ ಪ್ರಯೋಜನಗಳ ಪಟ್ಟಿ, ಹಾಗೆ ಅಗ್ನಿಪಥ್ ಯೋಜನೆ ಮತ್ತು ಸೈನಿಕ್ ಸಮ್ಮಾನ್ ಯೋಜನೆಯ ನಡುವಿನ ವ್ಯತ್ಯಾಸ ಏನಿರುತ್ತೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ವಿಡಿಯೋ ನೀವು ಕೊನೆವರೆಗೂ ನೋಡಿ, ಹಾಗೆ ಲೈಕ್ ಕೂಡ ಮಾಡಿ. ಇಲ್ಲಿ ನೋಡಿ, ಸೈನಿಕ್ ಸಮ್ಮಾನ್ ಯೋಜನೆಯಡಿ ಪ್ರಯೋಜನಗಳ ಪಟ್ಟಿ. ಮುಖ್ಯವಾಗಿ ಸೈನಿಕ್ ಸಮ್ಮಾನ್ ಯೋಜನೆಯಲ್ಲಿ ಈ ಬದಲಾವಣೆಗಳನ್ನು ತರಲಾಗಿದ್ದು ನೋಡಿ, 60% ಅಗ್ನಿವೀರ ಸೈನಿಕರನ್ನು ಖಾಯಂಗೊಳಿಸಲಾಗುವುದು. ಮೊದಲು ಎಷ್ಟಿತ್ತಪ್ಪ ಅಂದರೆ 50% ಅಗ್ನಿವೀರ ಸೈನಿಕರನ್ನು ಖಾಯಂಗೊಳಿಸಲಾಗುವುದು ಅಂತ ಹೇಳಿದ್ರು. ಈಗ 60% ಆಗಿದೆ ಮತ್ತು ಎಲ್ಲ ತಾಂತ್ರಿಕ ಹುದ್ದೆಯ ಅಗ್ನಿವೀರ ಸೈನಿಕರನ್ನು ಖಾಯಂಗೊಳಿಸಲಾಗುವುದು. ಇಲ್ಲಿ ನೋಡಿ, ಮೊದಲಿಗೆ ತರಬೇತಿ ಅವಧಿಯನ್ನು 42 ವಾರಗಳಿಗೆ, ಅಂದರೆ ಮೊದಲು ಎಷ್ಟಿತ್ತಪ್ಪ ಅಂದರೆ 6 ತಿಂಗಳಿತ್ತು, ಆದರೆ ಈಗ 42 ವಾರಗಳಿಗೆ ಹೆಚ್ಚಿಗೆ ಮಾಡಲಾಗಿದೆ. ಮತ್ತು ಸೇವಾ ಅವಧಿಯನ್ನು 7 ವರ್ಷಕ್ಕೆ ಹೆಚ್ಚಿಸಲಾಗಿದೆ. ಅಂದರೆ ನೋಡಿ, 4 ವರ್ಷದಿಂದ 7 ವರ್ಷಕ್ಕೆ ಹೆಚ್ಚಿಸಲಾಗಿದೆ. ಅಂದರೆ 3 ವರ್ಷ ಹೆಚ್ಚಿಗೆ ಇರುತ್ತೆ. ಇದಾದ ಬಳಿಕ ಉದ್ಯೋಗ ಖಾತ್ರಿಯನ್ನು ನೀಡಲಾಗಿದೆ. ನೋಡಿ, ವೇತನ ಮತ್ತು ಹುದ್ದೆಗಳ ಸಂಖ್ಯೆಯನ್ನು ಕೂಡ ಹೆಚ್ಚಿಸಿದ್ದಾರೆ. 30 ದಿನಗಳ ರಜೆಯನ್ನು 45 ದಿನಗಳಿಗೆ ಹೆಚ್ಚಿಸಲಾಗಿದೆ. ಅಂದರೆ ನಿಮಗೆ ಮತ್ತೆ ಎಕ್ಸ್ಟ್ರಾ 15 ದಿನಗಳ ರಜೆ ಕೂಡ ನಿಮಗೆ ಇದು ಸೈನಿಕ್ ಸಮ್ಮಾನ್ ಯೋಜನೆಯಲ್ಲಿ ಸಿಗುತ್ತೆ. ಇದು ಚೆನ್ನಾಗಿರ್ತಕ್ಕಂಥ ಯೋಜನೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ನಿಮಗೆ ಇಲ್ಲಿ ನೋಡಿ, ನಿವೃತ್ತಿ ನಿಧಿಯನ್ನು 41 ಲಕ್ಷಕ್ಕೆ ಹೆಚ್ಚಿಸಲಾಗಿದೆ. ಅಂದರೆ ಮೊದಲು ಎಷ್ಟಿತ್ತಪ್ಪ ಅಂದರೆ 23 ಲಕ್ಷ ಇತ್ತು, ಆದರೆ ಈಗ 41 ಲಕ್ಷಕ್ಕೆ ಹೆಚ್ಚಿಸಲಾಗಿದೆ. ನೋಡಿ, ಎಲ್ಲ ಕೇಂದ್ರೀಯ ಹುದ್ದೆಗಳಲ್ಲಿ 15% ಸಡಿಲಿಕೆಯನ್ನು ನೀಡಲಾಗುತ್ತದೆ. ಅಂದರೆ ಮೊದಲು 10% ಇತ್ತು, ಈಗ 15% ರಿಲ್ಯಾಕ್ಸೇಷನ್ ನೀಡಲಾಗುತ್ತೆ. ಅಗ್ನಿವೀರ್ ಯೋಧ ಮೃತಪಟ್ಟರೆ ಹುತಾತ್ಮ ಯೋಧನ ಸ್ಥಾನಮಾನ ನೀಡಿ ಅವರ ಕುಟುಂಬಕ್ಕೆ ಕೇಂದ್ರ ಸರ್ಕಾರ 75 ಲಕ್ಷ ರೂಪಾಯಿ, ಅಂದರೆ ಮೊದಲು 50 ಲಕ್ಷ ಇತ್ತು, ಈಗ 75 ಲಕ್ಷ ರೂಪಾಯಿ ಮಾಡಿದ್ದಾರೆ. ಹಾಗೆ ಮತ್ತು ಸೈನಿಕ ಸಮ್ಮಾನ್ ಯೋಜನೆಯಡಿ ನೇಮಕಗೊಂಡ ಎಲ್ಲ ಸೈನಿಕರನ್ನು ಅಗ್ನಿವೀರ್ ಎಂದು ಕರೆಯಲಾಗುವುದಿಲ್ಲ. ಇಲ್ಲಿ ನೋಡಿ, ಈಗ ನಿಮಗೆ ರೂಲ್ಸ್ಗಳನ್ನು ಹೇಳ್ಕೊಡ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ಹಿಂದಿನ 25% ಶಾಶ್ವತದಿಂದ ಈಗ 60% ಶಾಶ್ವತ. ಅಂದರೆ ಮೊದಲು ಜಾಯ್ನ್ ಆದಂಥ ಅಂದರೆ ಅಗ್ನಿವೀರರಿಗೆ 25% ಮಾತ್ರ ಶಾಶ್ವತ, ಅಂದರೆ ಅಲ್ಲೇ ಉಳಿಸಿಕೊಳ್ಳಲಾಗುತ್ತಿತ್ತು, ಈಗ 60% ಅಂತ ಹೇಳಿದ್ದಾರೆ. ನೋಡಿ, ಇದರ ಜೊತೆಗೆ ಎಲ್ಲ ತಾಂತ್ರಿಕ ಪೋಸ್ಟ್ ಖಾಯಂ ಇರುತ್ತೆ. 4 ವರ್ಷಗಳ ಕರ್ತವ್ಯದ ಅವಧಿಯನ್ನು 7 ವರ್ಷಗಳವರೆಗೆ ವಿಸ್ತರಣೆ ಮಾಡಿದ್ದಾರೆ. ಸಾವಿನ ನಂತರ ಕುಟುಂಬಕ್ಕೆ ಪಿಂಚಣಿ ಕೂಡ ಸಿಗುತ್ತೆ. ಹಿಂದಿನ ತರಬೇತಿ ಅವಧಿ 24 ವಾರಗಳಿತ್ತು, ಆದರೆ ಈಗ 42 ವಾರಗಳವರೆಗೆ ವಿಸ್ತರಣೆ ಮಾಡಲಾಗಿದೆ. ಹಿಂದಿನ ಸಂಬಳ ಕೂಡ ಹೆಚ್ಚಳ ಮಾಡ್ತಾರೆ. ಇದರ ಜೊತೆಗೆ ಹಿಂದಿನ ಪೋಸ್ಟ್ ಕೂಡ ಹೆಚ್ಚಳ ಇರುತ್ತೆ. ಇದರ ಜೊತೆಗೆ ನೋಡಿ, 30 ದಿನಗಳ ರಜಾ ದಿನಗಳಿಂದ 45 ದಿನಗಳ ರಜಾ ದಿನಗಳು ಸಿಗುತ್ತೆ.
ಅಂದರೆ 15 ದಿನ ನಿಮಗೆ ಹೆಚ್ಚಿಗೆ ಸಿಗುತ್ತೆ. ಇದರ ಜೊತೆಗೆ ಸೈನಿಕ್ ಸಮ್ಮಾನ್ ಯೋಜನೆಯಡಿ ಹೊಸದಾಗಿ ಸೇರ್ಪಡೆಗೊಂಡವರನ್ನು ಅಗ್ನಿವೀರ್ ಎಂದು ಕರೆಯಲಾಗುವುದಿಲ್ಲ. ಇದರ ಜೊತೆಗೆ ಅಗ್ನಿಪಥ್ ಯೋಜನೆಯನ್ನು ಸೈನಿಕ್ ಸಮ್ಮಾನ್ ಯೋಜನೆ ಎಂದು ಬದಲಾಯಿಸಲಾಗಿದೆ. ನೋಡಿ, ಒಟ್ಟು ಪ್ಯಾಕೇಜ್ 41 ಲಕ್ಷ ರೂಪಾಯಿವರೆಗೆ ನಿಮಗೆ ಸಿಗುತ್ತೆ. 7 ವರ್ಷಗಳ ಸೇವೆಗಳ ನಂತರ ಉದ್ಯೋಗವನ್ನು ಖಾತ್ರಿಪಡಿಸಲಾಗಿದೆ. ಎಲ್ಲ ಕೇಂದ್ರ ಖಾಲಿ ಹುದ್ದೆಗಳು 15% ಸಡಿಲಿಕೆ ಅಂದರೆ 15% ರಿಲ್ಯಾಕ್ಸೇಷನ್ ಕೂಡ ನೀಡಲಾಗಿದೆ. ಸಾವಿನ ಸಂದರ್ಭದಲ್ಲಿ ಸೈನಿಕನು ಯೋಧನ ಎಲ್ಲ ಖ್ಯಾತಿಯನ್ನು ಕೂಡ ಅವರು ಪಡೆಯುತ್ತಾರೆ. ಅಂದರೆ ಯೋಧನಿಗೆ ಸಿಗ್ತಕ್ಕಂಥ ಏನೇನು ಖ್ಯಾತಿ ಸಿಗುತ್ತೆ ಅವುಗಳನ್ನೆಲ್ಲ ಅವರು ನೀಡ್ತಾರೆ. ಇಲ್ಲಿ ನಿಮಗೆ ಒಂದು ನೋಟಿಫಿಕೇಷನ್ ಯಾವ ರೀತಿ ಬಿಡುಗಡೆಯಾಗಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಈ ರೀತಿ ಇರುತ್ತೆ. ರೀಲಾಂಚ್ಡ್ ಅಗ್ನಿಪಥ್ ಅಂತ ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ನಿಮಗೆಲ್ಲ ಅಂದರೆ ಮಾಹಿತಿ ಸಿಗುತ್ತೆ. ಇದರ ಜೊತೆಗೆ ನೋಡಿ, ಅಗ್ನಿಪಥ್ ಯೋಜನೆ ಮತ್ತು ಸೈನಿಕ್ ಸಮ್ಮಾನ್ ಯೋಜನೆಗಳ ನಡುವಿನ ವ್ಯತ್ಯಾಸ. ಇತ್ತೀಚೆಗೆ ನೋಡಿ, ಕೇಂದ್ರ ಸರ್ಕಾರವು ಅಗ್ನಿವೇಶ್ ಯೋಜನೆಯನ್ನು ಬದಲಿಸಿದೆ ಮತ್ತು ಸೈನಿಕ್ ಸಮ್ಮಾನ್ ಯೋಜನೆಯನ್ನು ಪ್ರಾರಂಭಿಸಿದೆ. ಇದರಲ್ಲಿ ದೇಶದ ಸೈನಿಕರಿಗೆ ಅನೇಕ ರೀತಿಯ ಪ್ರಯೋಜನಗಳನ್ನು ಕೂಡ ನೀಡಲಾಗಿದೆ. ಅಗ್ನಿಪಥ್ ಯೋಜನೆ ಮತ್ತು ಸೈನಿಕ್ ಸಮ್ಮಾನ್ ಯೋಜನೆಯ ನಡುವಿನ ವ್ಯತ್ಯಾಸಗಳ ಪಟ್ಟಿ ಇಲ್ಲಿ ಕೆಳಗೆ ವಿವರವಾಗಿ ನೀಡಲಾಗಿದೆ. ಇಲ್ಲಿ ನೋಡಿ, ಅಗ್ನಿಪಥ್ ಯೋಜನೆಯ ಕರ್ತವ್ಯದ ಅವಧಿ 4 ವರ್ಷ ಇತ್ತು. ಆದರೆ ಈಗ ಸೈನಿಕ್ ಸಮ್ಮಾನ್ ಯೋಜನೆಯಲ್ಲಿ 7 ವರ್ಷಗಳವರೆಗೆ ವಿಸ್ತರಣೆ ಮಾಡಲಾಗಿದೆ. ಅಗ್ನಿಪಥ್ ಯೋಜನೆಯಲ್ಲಿ ಒಟ್ಟು ಆದಾಯ 22 ಲಕ್ಷ ಇತ್ತು. ಆದರೆ ಈಗ 41 ಲಕ್ಷಗಳವರೆಗೆ ವಿಸ್ತರಣೆ ಮಾಡಿದ್ದಾರೆ. ಇದರ ಜೊತೆಗೆ ಅಗ್ನಿಪಥ್ ಯೋಜನೆಯಲ್ಲಿ ಸಾವಿನ ನಂತರ 50 ಲಕ್ಷ ರೂಪಾಯಿ ಸಿಗ್ತಿತ್ತು. ಈಗ 75 ಲಕ್ಷ ಅಂದರೆ ಮತ್ತೆ ಸೈನಿಕ್ ಸಮ್ಮಾನ್ ಯೋಜನೆಯಲ್ಲಿ 15 ಲಕ್ಷ ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಇದರ ಜೊತೆಗೆ ನಿಮಗೆ ವಿಶ್ರಾಂತಿ 10% ಇತ್ತು. ಈಗ 15% ಮಾಡಲಾಗಿದೆ. ಅಂದರೆ ರಿಲ್ಯಾಕ್ಸೇಷನ್ 15% ಮಾಡಲಾಗಿದೆ. ಇದರ ಜೊತೆಗೆ ನೋಡಿ, ಅಗ್ನಿವೀರ್ನಲ್ಲಿ ತರಬೇತಿ ಅವಧಿ 24 ವಾರಗಳಿತ್ತು. ಆದರೆ ಈಗ ಸೈನಿಕ್ ಸಮ್ಮಾನ್ ಯೋಜನೆಯಲ್ಲಿ 42 ವಾರಗಳವರೆಗೆ ವಿಸ್ತರಣೆ ಮಾಡಿದ್ದಾರೆ. ಇದರ ಜೊತೆಗೆ ನೋಡಿ, ರಜಾ ದಿನಗಳು 30 ಇತ್ತು. ಅಂದರೆ ಅಗ್ನಿವೀರ್ನಲ್ಲಿ 30 ದಿನಗಳು ಸಿಗ್ತಿದ್ದು, ಈಗ ಸೈನಿಕ್ ಸಮ್ಮಾನ್ ಯೋಜನೆಯಲ್ಲಿ 45 ರಜಾ ದಿನಗಳು ಸಿಗುತ್ತವೆ. ಇದರ ಜೊತೆಗೆ ನೋಡಿ, ಸೈನಿಕ್ ಸಮ್ಮಾನ್ ಯೋಜನೆ ಫೆಬ್ರವರಿ 2024 ನಂತರದ ಖಾಲಿ ಹುದ್ದೆಗಳ ನಂತರ ಪ್ರಾರಂಭವಾಯಿತು. ಸೈನಿಕ್ ಸಮ್ಮಾನ್ ಯೋಜನೆಯನ್ನು ಫೆಬ್ರವರಿ 2024 ನಂತರ ಜಾರಿಗೊಳಿಸಲಾಗಿದೆ. ಫೆಬ್ರವರಿ 2024 ಮೊದಲು ಯಾವುದೇ ಅಗ್ನಿವೀರ್ ನೇಮಕಾತಿಯನ್ನು ಯೋಜನೆಯ ಅಡಿಯಲ್ಲಿ ಪರಿಗಣಿಸಲಾಗುವುದಿಲ್ಲ. ಫೆಬ್ರವರಿ 2024 ನಂತರ ನೇಮಕಗೊಂಡ ಅಗ್ನಿವೀರ್ ಮಾತ್ರ ಯೋಜನೆ ಅಡಿಯಲ್ಲಿ ಒಳಗೊಳ್ಳುತ್ತಾರೆ. ಈ ಯೋಜನೆಯಡಿ ಬರುವ ಎಲ್ಲ ಅಗ್ನಿವೀರ ಸೈನಿಕರಿಗೆ ಈ ಯೋಜನೆಯ ಎಲ್ಲ ಪ್ರಯೋಜನಗಳನ್ನು ಕೂಡ ನೀಡಲಾಗುತ್ತದೆ. ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ.